ವೆಲ್ಕಮ್ ಬ್ಯಾಕ್ ಟು ಡೇ 13. ಇವತ್ತು ರೆಸ್ಟ್ ಡೇ. ಕಂಟಿನ್ಯೂಸ್ ಆಗಿ ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ 12 ಡೇಸು ಜಿಮ್ ಹೋಗಿದ್ದೆ. ಬಟ್ ಇವತ್ತು ರೆಸ್ಟ್ ತಗೊಳ್ತಾ ಇದ್ದೇನೆ. ಮಾರ್ನಿಂಗ್ಗೆ ಸಾಲ್ಟ್ ಆ್ಯಂಡ್ ವಾಟರ್ ಕುಡ್ಕೊಂಡು ಇವತ್ತು ಚಿಕನ್ ರೆಡಿ ಆಗ್ತಿತ್ತು ನಮ್ಮ ರೂಮಲ್ಲಿ. ಪ್ರತಿ ಸಂಡೇನೂ ಏನು ಮಿಸ್ ಆದರೂ ನಮ್ಮ ರೂಮಲ್ಲಿ ಚಿಕನ್ ಒಂದು ಮಿಸ್ಸೇ ಆಗಲ್ಲ. ಚಿಕನ್ ರೆಡಿ ಆಗೋವರೆಗೆ ನಾನೇನು ಮಾಡಲಿ, ಬನಾನಾ ಶೇಕ್ ಮಾಡ್ಕೊಂಡಾದ್ರೂ ಕುಡಿಯೋ ಅಂತೋದೆ. ಇವತ್ತು ಬನಾನಾ ಶೇಕ್ಗೆ ಓಟ್ಸು ಆ್ಯಡ್ ಮಾಡ್ಕೊಂಡಿದ್ದೆ. ಈ ಒಂದು ಬನಾನಾ ಶೇಕು ಆಲ್ಮೋಸ್ಟ್ 2 years ಇಂದ ಕುಡಿತಾ ಇದ್ದೇನೆ. ಇದನ್ನ ನಾನು ಬಲ್ಕಿಂಗ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಇವಾಗ ಕಟ್ಟಿಂಗ್ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ಒಂದು ಬನಾನಾ ಶೇಕು ನಮ್ಮ ಮಸಲ್ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರು ಜಿಮ್ ಹೋಗ್ತಿದ್ದೀರಾ, ಇದನ್ನು ನಿಮ್ಮ ಡಯಟ್ ಪ್ಲಾನಲ್ಲಿ ಬನಾನಾ ಶೇಕ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಈ ಬನಾನಾ ಶೇಕ್ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬನಾನಾ ಶೇಕ್ ರೆಸಿಪಿನ ಶೇರ್ ಮಾಡ್ತೇನೆ. ಈ ಬನಾನಾ ಶೇಕ್ ಎಲ್ಲ ಮಾಡ್ಕೊಂಡು ಕುಡಿಯೋಷ್ಟರಲ್ಲಿ ಚಿಕನ್ ರೆಡಿ ಆಗಿತ್ತು. ಸರಿ ಊಟ ಮಾಡೋ ಅಂತ ಹೊರಟೆ, ಆದ್ರೆ ಇವ್ನು ಕ್ಯಾಮ್ರಾ ನೋಡಿದ ತಕ್ಷಣನೇ ಇವನ್ ರಿಟರ್ನ್ ಬಂದ್ಮೇಲೆ ಪರೋಟ ಆ್ಯಂಡ್ ಚಿಕನ್ ಎಲ್ಲ ತಿಳ್ಕೊಂಡು ಫುಲ್ ಬೋರ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಹೊತ್ತು ಕ್ಯಾರಮ್ ಆಟ ಆಡ್ಕೊಂಡು ಇವತ್ತು ಊಟಕ್ಕೆ ವೆಜಿಟೇಬಲ್ಸ್ 4 roll egg ಆ್ಯಂಡ್ ಚಿಕನ್ ರೈಸ್ ತಿನ್ಕೊಂಡು ಡೇ ಎಂಡ್ ಮಾಡಿದೆ. ಬಾಯ್ ಬಾಯ್, ಗುಡ್ ನೈಟ್.